ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ರೀಡಾಂಗಣಗಳಲ್ಲಿ ಒಂದಾಗಿರುವ ಮಂಗಳ ಕ್ರೀಡಾಂಗಣ ಇಂದು ಕ್ರೀಡಾಳುಗಳು ಇಲ್ಲದೆ ಬಿಕೋ ಎನ್ನುತ್ತಿದೆ. ಲಾಕ್ಡೌನ್ನಿಂದ ಇಲ್ಲಿನ ಕ್ರೀಡಾ ಚಟುವಟಿಕೆಗಳು ಜೀವಕಳೆ ಕಳೆದುಕೊಂಡಿದ್ದು ಸದ್ಯ ಅನ್ಲಾಕ್ ಮಾಡಿದ್ದರಿಂದ ಮತ್ತೆ ಕ್ರೀಡಾ ಚಟುವಟಿಕೆಗಳು ಆರಂಭಗೊಳ್ಳುವ ನಿರೀಕ್ಷೆ ಇದೆ. ಜೊತೆಗೆ ಮಂಗಳ ಸ್ಟೇಡಿಯಂನಲ್ಲಿ 10 ಹಲವು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಾಗಿವೆ. ಸರಿಸುಮಾರು 19 ಎಕರೆ ಜಾಗದ ವಿಸ್ತೀರ್ಣದಲ್ಲಿರುವ ಮಂಗಳ ಸ್ಟೇಡಿಯಂ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಲವು ಕ್ರೀಡಾಪಟುಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕಳುಹಿಸಿಕೊಟ್ಟಿದೆ. ಆದರೆ ಕೊರೋನಾ ಮಹಾಮಾರಿಯಿಂದಾಗಿ ಕಳೆದ 1 ವರ್ಷದಿಂದ ಕ್ರೀಡಾ ಚಟುವಟಿಕೆಗಳು ಸಂಪೂರ್ಣ ಸ್ತಬ್ಧಗೊಂಡಿದೆ. ಪ್ರಸ್ತುತ ಅನ್ಲಾಕ್ ತೆರವಿನ ಬಳಿಕ ಇಲ್ಲಿ ಕ್ರೀಡಾ ಚಟುವಟಿಕೆ ಗರಿಗೆದರತೊಡಗಿದೆ. ಈ ನಡುವೆ ಕಳೆದೊಂದು ವರ್ಷಕ್ಕೂ ಅಧಿಕ ಕಾಲ ಕ್ರೀಡಾಂಗಣ ಚಟುವಟಿಕೆ ಸ್ತಬ್ಧಗೊಂಡ ಕಾರಣ ಇಲ್ಲಿ ಕ್ರೀಡಾಂಗಣದ ಸುತ್ತಲೂ ಗಿಡ ಗಂಟೆಗಳು ಬೆಳೆದಿವೆ. ನಿರ್ವಹಣೆ ಮಾಡುವುದಕ್ಕೆ ಅನುದಾನ ಬೇಕಾಗಿದೆ. ತಿಂಗಳಿಗೆ 5 ಲಕ್ಷಕ್ಕೂ ಅಧಿಕ ನಿರ್ವಹಣಾ ವೆಚ್ಚ ಬರ್ತಾ ಇತ್ತು ಎನ್ನುತ್ತಾರೆ ಇಲ್ಲಿನ ಮೇಲ್ವಿಚಾರಕರು. ಕ್ರೀಡಾ ಚಟುವಟಿಕೆ ಆಕ್ಟಿವ್ ಸ್ಟಾರ್ಟ್ ಆಯ್ತು. ಈಗ ಕಾರಣ ಎಲ್ಲ ಹುಲ್ಲನ್ನು ತೆಗೆಯುವ ಒಂದು ಕಾರ್ಯಕ್ರಮ ಈಗ ನಾಡ್ದು ಮಂಗಳೂರಿಂದ ಮಾಡ್ತಾ ಇದ್ದೇವೆ ನಾವು. ಅದರ ಪ್ರಕಾರ ಈಗ ಸಾಧಾರಣ ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ. ಆದರೆ ನಿರ್ವಹಣೆಗೆ ಒಂದು ಕೊರತೆ ಅಂದರೆ ನಮಗೆ ಅನುದಾನದ ಕೊರತೆಗಳು ಸಹ ಉಂಟು. ಇನ್ಕಮ್ ಬರುವ ರಿಸೋರ್ಸಸ್ ಮತ್ತು ನಾವು ಎಕ್ಸ್ಪೆಂಡಿಚರ್ ನಮಗೆ ತುಂಬ ವ್ಯತ್ಯಾಸ ಕಾಣ್ತಾ ಉಂಟು. ಯಾಕೆಂದರೆ ಹಿಂದೆ ನಮಗೆ ಬೇರೆ ಬೇರೆ ಈ ಕರಾವಳಿ ಮೈದಾನದಲ್ಲಿ ಎಕ್ಸಿಬಿಷನ್ ಆಗಲಿ ಸ್ಪೋರ್ಟ್ಸ್ಗಳಾಗಲಿ ಇಂಥದ್ದೆಲ್ಲ ಆಗುವಾಗ ನಮಗೆ ಇನ್ಕಮ್ ಸ್ವಲ್ಪ ಜನ್ರೇಟ್ ಆಗ್ತದೆ ಸ್ಟೇಡಿಯಂ ಕಮಿಟಿಗೆ. ಇದರಿಂದ ನಾವು ಇನ್ನು ಅದರ ವರ್ಷ ನಾವು ಅದನ್ನು ಖರ್ಚು ಮಾಡ್ತಾ ಇದ್ದೇವೆ. ಈಗ ಕಳೆದ 2 ವರ್ಷಗಳಿಂದ ನಮಗೆ ಯಾವುದೇ ರೀತಿ ಕ್ರೀಡಾಕೂಟಗಳಾಗಲಿ ಮತ್ತು ನಮಗೆ ಎಕ್ಸಿಬಿಷನ್ ಕಳೆದ 3 ವರ್ಷಗಳು ನಮ್ಮದು ಯಾವುದೇ ಎಕ್ಸಿಬಿಷನ್ಗಳು ಇಲ್ಲ. ಇದರಿಂದ ಏನಾಗಿದೆ ಅಂದರೆ ನಮಗೆ ಇನ್ಕಮ್ ಇಲ್ಲ ಇಲ್ಲಿ. ಇದಕ್ಕೆ ನಮಗೆ ಇನ್ಕಮ್ ಮೇನ್ ಸ್ಟೇಡಿಯಂಗೆ ಇದ್ದರೆ ನಾವು ಮೇಂಟೆನೆನ್ಸ್ ಒಂದು ಒಳ್ಳೆ ರೀತಿ ಮಾಡಲಿಕ್ಕೆ ಆಗ್ತದೆ. ಜಿಲ್ಲಾ ಪಂಚಾಯತ್ ಕೊಡೋ ಒಂದು 50-60 ಲಕ್ಷ ನಿರ್ವಹಣೆ ಕೊಟ್ಟರೆ ಅದೇನಾಗ್ತದೆ ಇಡೀ ಜಿಲ್ಲೆಗೆ ಬರ್ತದೆ ಸರ್. ಮಂಗಳ ಕ್ರೀಡಾಂಗಣ ಅಂತ ಕೊಡೋದಿಲ್ಲ. ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರಿಗೆ ಬೇಕಾದ ಸ್ಥಳಾವಕಾಶ ಸೇರಿದಂತೆ ಬೇರೇನೂ ವ್ಯವಸ್ಥೆ ಇಲ್ಲದ ಕಾರಣ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿ ಕ್ರೀಡಾಂಗಣವನ್ನ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೋತ್ಸವ ಮಾಡಲು ಮಾಸ್ಟರ್ ಪ್ಲಾನ್ ಅನ್ನ ತಯಾರು ಮಾಡಲಾಗಿದೆ. ಇದಕ್ಕೆ ಸುಮಾರು 135ರಿಂದ 150 ಕೋಟಿ ರೂಪಾಯಿ ಬೇಕಾಗಿದೆ. ಮಾಡ್ಯುಲರ್ ವ್ಯವಸ್ಥೆಯಲ್ಲಿ ಮಾಡಿ ಅನುದಾನವನ್ನ ಪಡೆದುಕೊಂಡು ಮೊದಲ ಹಂತದಲ್ಲಿ 10 ಕೋಟಿ ರೂಪಾಯಿಗಳಲ್ಲಿ ಕ್ರೀಡಾಂಗಣ ನಿರ್ಮಾಣ ಮಾಡಲಾಗ್ತಾ ಇದ್ದು ಒಟ್ಟು 8ರಿಂದ 10 ಕಟ್ಟಡಗಳು ಬರುತ್ತವೆ ಎನ್ನುತ್ತಾರೆ ಗುತ್ತಿಗೆದಾರರು. ಪ್ರೇಕ್ಷಕರಿಗೆ ಕೂತ್ಕೊಳ್ಳಿಕ್ಕೆ ಸರಿಯಾದ ಸ್ಥಳಾವಕಾಶ ಹಾಗೂ ಬೇರೆ ಎಲ್ಲ ಏನೆಲ್ಲ ಇರಬೇಕು ಒಂದು ಕ್ರೀಡಾಂಗಣದಲ್ಲಿ, ಜಿಮ್ ವ್ಯವಸ್ಥೆ ಆಗಲಿ, ಹಾಗೆ ಬೇರೆ ಎಲ್ಲ ಎಕ್ವಿಪ್ಮೆಂಟ್ ಇಡುವ ಸ್ಥಳಗಳಾಗಲಿ, ಕೋಚಿಂಗಿಗೆ ಬೇಕಾದ ವ್ಯವಸ್ಥೆಗಳೆಲ್ಲ ಇಲ್ಲ. ಆದ್ದರಿಂದ ನಾವು ಸ್ಮಾರ್ಟ್ ಸಿಟಿಯವರು ಏನು ಮಾಡಿದ್ದೇವೆ ಅಂತೇಳಿದರೆ ಇಡೀ ಕ್ರೀಡಾಂಗಣವನ್ನು ಸಮಗ್ರವಾಗಿ ಹೇಗೆ ಒಂದು ಅಭಿವೃದ್ಧಿಪಡಿಸಿ ಇಡೀ ಎಲ್ಲ ಲೆವೆಲಲ್ಲಿ ಅಂದರೆ ನಮ್ಮ ಒಂಥರ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ವರೆಗೂ ಇಲ್ಲಿ ಕ್ರೀಡೋತ್ಸವ ನಡೆಸುವ ಹಾಗೆ ಏನೆಲ್ಲ ವ್ಯವಸ್ಥೆ ಬೇಕು ಅಂತ ಒಂದು ಮಾಸ್ಟರ್ ಪ್ಲ್ಯಾನ್ ತಯಾರಿಸಿದ್ದೇವೆ. ಈ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಸುಮಾರು 135ರಿಂದ 150 ಕೋಟಿ ರೂಪಾಯಿ ಬೇಕಾಗುತ್ತೆ. ಆದರೆ ಇದನ್ನೊಂದು ಮಾಡ್ಯುಲರ್ ವ್ಯವಸ್ಥೆಯಲ್ಲಿ ಮಾಡಿಕೊಂಡು ಯಾವಾಗ ಗ್ರ್ಯಾಂಟ್ಗಳು ಸಿಗುತ್ತೆ, ಯಾವಾಗ ಬೇರೆ ಬೇರೆ CSR ಇಂತೆಲ್ಲ ಫಂಡ್ಸ್ ಬರುತ್ತೆ, ಅದನ್ನು ಹೊಂದಿಕೊಂಡು ಇಡೀ ಕ್ರೀಡಾಂಗಣವನ್ನು ಕೆಲವು ಫೇಸಸ್ಗಳಲ್ಲಿ ಡೆವಲಪ್ ಮಾಡುವ ಹಾಗೆ ಮಾಡಿಕೊಂಡು ಈಗ ಫಸ್ಟ್ ಫೇಸಲ್ಲಿ 10 ಕೋಟಿ ರೂಪಾಯಿ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ನಾವು ಇದನ್ನು ಸ್ಮಾರ್ಟ್ ಸಿಟಿಯಿಂದ ಕೆಲಸ ಕಾಮಗಾರಿಗಳಲ್ಲಿ ನಡೆಸ್ತಾ ಇದ್ದೇವೆ. ಒಟ್ನಲ್ಲಿ ನೂರಾರು ಕ್ರೀಡಾಳುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಿದ ಮಂಗಳ ಕ್ರೀಡಾಂಗಣ ಮತ್ತೆ ಜೀವಕಳೆಯನ್ನ ತುಂಬಿಕೊಂಡು ಕ್ರೀಡಾ ಚಟುವಟಿಕೆಗಳತ್ತ ತೊಡಗಿಸಿಕೊಳ್ಳಲಿ, ಇನ್ನಷ್ಟು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡಲಿ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.